ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥ ಶಿವು. ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಋಷ್ಣ ಮಾತಿನ ಬಾಣಗಳ ಪ್ರಹಾರವನ್ನು ತಡೆಯಲಾಗದ ಋತ್ವಿ ತಾನೂ ಕೂಡ ಅಷ್ಟೇ ಕಟುನುಡಿಗಳಿಂದ ಅವನ ಮನಸ್ಸನ್ನು ಇರಿಯಲು ನೋಡುತ್ತಾ, ಅವನು ಹೇಗೆ ಕೆಟ್ಟ ಪದಗಳನ್ನು ಬಳಸಿ ಅವಳನ್ನು ತುಚ್ಛವಾಗಿ ಹೇಳಿದನೋ ಇವಳು ಕೂಡ ಅದೇ ರೀತಿಯ ಮಾತುಗಳಲ್ಲೇ ಅವನಿಗೆ ತಿರುಗೇಟು ನೀಡಿದರು. ಕೊನೆಗೆ ತನ್ನ ಅಸಹಾಯಕತೆಯನ್ನು ನೆನೆದು ಅಳುವ ಮೂಲಕ ತನ್ನ ದುಃಖವನ್ನು ಹೊರಹಾಕುತ್ತಾ, ಎಲ್ಲ ವೇಶ್ಯೆಯರ ಪ್ರತಿನಿಧಿಯಾಗಿ ನಿಂತು ವೇಶ್ಯಾವೃತ್ತಿ ಬಿಟ್ಟ ಹೆಣ್ಣಿಗೆ ನಿಮ್ಮ ಸಮಾಜದಲ್ಲಿ ಜಾಗ ಇಲ್ವಾ ಎಂದು ಕೇಳುತ್ತಾಳೆ. ಅವಳಿಗೆ ಉತ್ತರಿಸದ ಋಷ್ ಮೌನವಾದಾಗ ತಾನೇ ಅವನಲ್ಲಿ ಸಾರಿ ಕೇಳುತ್ತಾ, ನನಗೆ ಕೋಪ ಬಂದರೆ ನಾನು ಹೀಗೇನೆ, ನಿಮಗೆ ಹೊಡೆದು ಬಾಯಿಗೆ ಬಂದಂತೆ ಬೈದದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ, ಎದ್ದೇಳಿ ಸರ್, ಮನೆಗೆ ಹೋಗಿ ಎನ್ನುತ್ತಾ ಅವನ ತೋಳನ್ನು ಹಿಡಿದು ಎಬ್ಬಿಸುತ್ತಾಳೆ. ತಪ್ಪಿತಸ್ಥ ಭಾವದಲ್ಲಿ ಅವಳನ್ನು ನೋಡುವ ಋಷ್ ಬಾಯಿ ತೆರೆಯುವ ಮುನ್ನವೇ, ಮನೆಗೆ ಹೋಗಿ ಸರ್, ನನಗೂ ಆಯಾಸ ಆಗಿದೆ, ನಾನು ರೆಸ್ಟ್ ಮಾಡಬೇಕು ಎಂದು ಅವನನ್ನು ಅಲ್ಲಿಯೇ ಬಿಟ್ಟು ತನ್ನ ಮನೆಗೆ ಹೋಗುತ್ತಾಳೆ ಋತ್ವಿ. ಅಬ್ಬಾ, ಏನೇನೆಲ್ಲ ಹೇಳಿಬಿಟ್ಲು ಇವಳು. ಇವಳಿಗೆ ಇಷ್ಟೆಲ್ಲ ಮಾತು ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ನಾನೇನೋ ಜೈಲಲ್ಲಿ ಆ ರೀತಿಯ ಮಾತುಗಳನ್ನು ಕಲಿತು ಬಂದೆ, ಆದರೆ ಇವಳು, ಯಪ್ಪ ದೇವ್ರೆ, ಹೇಗೆಲ್ಲ ಬೈದು ಜೋರು ಮಾಡಿ ಹೊಡೆದೇ ಬಿಟ್ಲು. ಕೈಯಲ್ಲಿ ಸಾಲದು ಅಂತ ಕಲ್ಲಲ್ಲೂ ಹೊಡೆದು ಬಿಟ್ಲಲ್ಲ. ವೇಶ್ಯೆ, ಗಂಡು ವೇಶ್ಯೆ, ಸಿಕ್ಕವರಿಗೆ ಸೆರಗು ಹಾಸುವವಳು, ಕಂಡಲ್ಲಿ ಪ್ಯಾಂಟ್ ಜಾರಿಸುವವನು, ಹೇಗೆ ಹೋಲಿಕೆ ಮಾಡಿದ್ದಾಳೆ ಅಲ್ವಾ. ಏನೇ ಆಗಲಿ, ಈ ಸಲವೂ ನಂದೇ ತಪ್ಪು ಅನಿಸುತ್ತೆ ಅಲ್ಲ, ನಂದೇ ತಪ್ಪು. ದುಡುಕಿ ಮಾತಾಡಿದ್ದು ನನ್ನದೇ ತಪ್ಪು. ಅವಳು ಯಾರ ಜೊತೆಗೂ ಮಾತನಾಡಬಾರ್ದು, ಅವಳನ್ನು ಯಾರೂ ನೋಡಬಾರ್ದು ಎನ್ನುವ ಮನೋಭಾವ ನನ್ನದು. ನಾನು ಮೆಂಟಲ್ ಥರ ಅಷ್ಟೆಲ್ಲ ಮಾತಾಡಿ ಏನೇನೋ ಬೊಗಳುವ ಬದಲು ಹೃಷಿಕೇಶ್ ಜೊತೆಗೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರು ಸಾಕಿತ್ತು. ಇವಳು ಸತ್ಯ ಹೇಳಿಬಿಡ್ತಾ ಇದ್ಲು. ಆದರೆ ನಾನು ಯಾವಾಗಲೂ ಮಾತನಾಡುವ ಹಾಗೆ ಲೈಸೆನ್ಸ್ ಇಲ್ಲದೆ ಮಾತನಾಡಿಬಿಟ್ಟೆ. ನಾನು ಒಂದು ಸಲ ವೇಶ್ಯಾಗೃಹಕ್ಕೆ ಹೋಗಿದ್ದು ಸತ್ಯವೇ ಆದರೂ ಇವಳು ಅದೇ ಮಾತನ್ನು ಹೇಳಿದಾಗ ನನಗೆ ಅಷ್ಟು ಕೋಪ ಬಂತು. ಇನ್ನು ಇವಳಿಗೆ ಕೋಪ ಬಾರದೇ ಇರುತ್ತಾ? ಪಾಪ, ಅದೆಷ್ಟು ನೋವುಗಳನ್ನು ಅನುಭವಿಸಿದ್ದಾಳೆ ಇವಳು. ಹಾಗಾದರೆ ಅವಳ ದೃಷ್ಟಿಯಲ್ಲಿ ನಾನು ವೇಶ್ಯಾಗೃಹಗಳನ್ನು ಹುಡುಕಿ ಹೋಗುವ ಕಾಮುಕನ? ಅಯ್ಯೋ ದೇವ್ರೆ, ನನ್ನ ಬಗ್ಗೆ ಅದೆಷ್ಟು ತಪ್ಪಾಗಿ ಭಾವಿಸಿ ಬಿಟ್ಟಿದ್ದಾಳೆ. ಲೇ ಇವಳೇ, ನಾನು ಇದುವರೆಗೂ ನಿನ್ನನ್ನು ಹೊರತು ಬೇರೆ ಯಾವ ಹೆಣ್ಣನ್ನು ಮುಟ್ಟಿಲ್ಲ ಕಣೆ. ಅದೇ ಮೊದಲು ಅದೇ ಕೊನೆ ಗೊತ್ತಾ. ನಾಳೆ ಮೊದಲು ಇವಳ ಮನಸ್ಸಲ್ಲಿ ನನ್ನ ಬಗ್ಗೆ ಇರುವ ಕೆಟ್ಟ ಭಾವನೆಯನ್ನು ತೊಲಗಿಸಬೇಕು. ಇನ್ಮೇಲೆ ಅವಳ ಮುಂದೆ ಬಾಯಿನೇ ಓಪನ್ ಮಾಡಲ್ಲ ನಾನು. ಅವಳು ಹೇಗಾದರೂ ಇರಲಿ, ನಾನು ಅವಳ ತಂಟೆಗೆ ಹೋಗಲ್ಲ. ಅವಳೇ ಹೇಳೋ ಹಾಗೆ ಅವಳ ಜೀವನ, ಅವಳ ಇಷ್ಟ. ಅವಳು ಯಾವ ದುಡ್ಡು ಕೊಡೋದು ಬೇಡ ನನಗೆ, ನನ್ನ ಕಣ್ಣ ಮುಂದೆ ಇದ್ದರೆ ಸಾಕಪ್ಪ ಎಂದೆಲ್ಲ ತನ್ನಲ್ಲೇ ಮಾತನಾಡುತ್ತಾ ಎಷ್ಟು ಹೊತ್ತು ಅಲ್ಲಿಯೇ ನೆಲದ ಮೇಲೆ ಕುಳಿತಿದ್ದನೋ ಏನೋ. ಬೆಳಕು ಮೂಡುವ ಹೊತ್ತಿಗೆ ತನ್ನ ಕಾರ್ ತೆಗೆದುಕೊಂಡು ಮನೆಯ ಕಡೆ ಹೋಗುತ್ತಾನೆ ಋಷ್. ಯಾರಿಗೆ ಬೇಕು ಈ ದರಿದ್ರ ಜೀವನ? ಈ ದರಿದ್ರ ಹೆಣ್ಣು ಜನ್ಮ ಯಾರಿಗೆ ಬೇಕು? ಬರೀ ನೋವು ತಿನ್ನೋಕೆ ಅಂತಲೇ ನಮ್ಮನ್ನು ಸೃಷ್ಟಿ ಮಾಡಿದೆಯಾ ಭಗವಂತ? ಆ ರೀತಿಯಾದರೆ ಇನ್ಮೇಲೆ ಹೆಣ್ಣನ್ನು ಸೃಷ್ಟಿ ಮಾಡಲೇಬೇಡ. ನನಗೂ ಸಾಕಾಗಿ ಹೋಯಿತು. ಎಷ್ಟು ಅಂತ ಎಲ್ಲವನ್ನು ಸಹಿಸೋದು ನಾನು? ಆಗೆಲ್ಲ ಮನೆಯಲ್ಲಿ ಚಿಕ್ಕಮ್ಮ ನೀಡುತ್ತಿದ್ದ ಹಿಂಸೆಗಳು ಒಂದು ರೀತಿಯದ್ದಾದರೆ ಈಗ ಈ ಋಷ್ಯಂಗೆ ಕೊಡ್ತಾ ಇರುವ ಹಿಂಸೆ ಇನ್ನೊಂದು ರೀತಿ. ಅದಕ್ಕೆ ಹೇಳೋದು, ಯಾರಿಲ್ಲದೆ ಹೋದರೂ ತಾಯಿ ಇರಬೇಕು ಅಂತ. ನಮ್ಮಮ್ಮ ಸಾಯುವ ಬದಲು ನಾನೇ ಸಾಯಬೇಕಿತ್ತು, ಆಗ ಈ ರಗಳಿಗೆ ಇರ್ತಾ ಇರಲಿಲ್ಲ. ಅದು ಬಿಟ್ಟು ಈ ಪಾಪಿಗಳ ಪ್ರಪಂಚದಲ್ಲಿ, ಈ ಹೀನ ಜನಗಳ ಮಧ್ಯೆ ನನ್ನೊಬ್ಬಳನ್ನು ಬಿಟ್ಟು ಯಾಕಮ್ಮ ಹೋದೆ? ಈಗ ನೋಡು ನನ್ನ ಸ್ಥಿತಿ ಹೇಗಿದೆ ಅಂತ. ಇತ್ತ ಸಾಯೋಕ್ಕೂ ಆಗ್ತಾ ಇಲ್ಲ, ಅತ್ತ ಬದುಕುವುದಕ್ಕೂ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಪ್ರತಿ ಕ್ಷಣವೂ ಸತ್ತು ಬದುಕ್ತಾ ಇದ್ದೀನಿ. ಈಗ ನಾನು ಬದುಕಬೇಕು ಅನ್ನೋದೇ ಆದರೆ ಋಷ್ ಸರಿಂದ ದೂರ ಹೋಗಬೇಕು. ಇಲ್ಲವಾದರೆ ಇವರು ಹೀಗೆ ನನಗೆ ಮಾತಲ್ಲೇ ತಿವಿದು ಸಾಯಿಸಿ ಬಿಡ್ತಾರೆ. ಅವರ ನೆರಳಲ್ಲಿ ಬದುಕುವುದು ಒಂದೇ, ಸಾಯುವುದು ಒಂದೇ. ಅಥವಾ ಈ ಬದುಕೇ ಬೇಡ ಅಂತ ಆತ್ಮಹತ್ಯೆ ಮಾಡಿಕೊಳ್ಬೇಕು. ಅಷ್ಟಕ್ಕೂ ನಾನು ಸತ್ತರೆ ಅಳುವವರು ಯಾರಿದ್ದಾರೆ? ನೀವ್ಯಾಕ ಅಳಬಹುದು ಅಷ್ಟೇ, ಮತ್ತಾರಿದ್ದಾರೆ ನನಗಾಗಿ ಮಿಡಿಯುವವರು? ಯಾರೂ ಇಲ್ಲ. ಆದರೆ ನನಗೇ ಸಾಯೋಕೆ ಇಷ್ಟ ಇಲ್ವಲ್ಲ. ನನಗೆ ಬದುಕಬೇಕು, ಎಲ್ಲರ ಹಾಗೆ ಜೀವಿಸಬೇಕು ಅನ್ನೋ ಆಸೆ ಇದೆಯಲ್ಲ, ಏನು ಮಾಡಲಿ ಎಂದು ತನ್ನಲ್ಲೇ ಪ್ರಶ್ನೆ ಮಾಡುತ್ತಾ ಕಣ್ಣೀರಲ್ಲಿ ದಿಂಬನ್ನು ಒದ್ದೆ ಮಾಡುತ್ತಿದ್ದಾಳೆ ಋತ್ವಿ. ಅದೇ ಯೋಚನೆ ಮಾಡುತ್ತಾ ಕೊನೆಗೂ
ರುಷ್ಗೆ ಹಣ ಕೊಟ್ಟು ತನ್ನ ಮುಂದಿನ ಜೀವನವನ್ನು ನೋಡಿಕೊಳ್ಳುವುದು. ಸತ್ತರೂ ಸರಿ ಅವನ ಹಂಗಿನಲ್ಲಿ ಬದುಕುವ ತಪ್ಪು ಮಾಡಬಾರ್ದು, ಅದಕ್ಕೆ ನಾಳೆಯಿಂದಲೇ ಕೆಲಸಕ್ಕೆ ಹೋಗಬಾರ್ದು ಎನ್ನುವ ತೀರ್ಮಾನಕ್ಕೆ ಬರ್ತಾಳೆ. ಬೆಳಗ್ಗೆ ತಡವಾಗಿ ಎದ್ದ ರುಷ್ ಸಮಯ ನೋಡಿದಾಗ ಗಂಟೆ 9. ಒಡನೆ ನೆನಪಿಗೆ ಬಂದಿದ್ದು ಋತ್ವಿಯ ಅಳುಮುಖ, ರೋಷ ತುಂಬಿದ ಕಣ್ಣುಗಳು. ಪೆಚ್ಚು ಮೊರೆ ಹಾಕಿದವನಿಗೆ ನಾನೂ ಇದ್ದೀನಿ ಎನ್ನುವಂತೆ ತಲೆನೋವು ಅನುಭವಕ್ಕೆ ಬಂದಾಗ ಮೆಲ್ಲಗೆ ಹಣೆ ಮುಟ್ಟಿ ಅವಳು ಕಟ್ಟಿದ್ದ ಸೀರೆಯ ಪಟ್ಟಿಯನ್ನು ಬಿಚ್ಚುತ್ತಾ, ಅದೆಷ್ಟು ಕೋಪ ನೋಡು ಅವಳಿಗೆ, ತಲೆ ಒಡಿತೀನಿ ಅಂತ ಹೇಳ್ತಾನೆ ತಲೆ ಒಡೆದೇ ಬಿಟ್ಲು. ಇನ್ನು ಇವತ್ತು ಆಫೀಸಿನಲ್ಲಿ ಯಾವ ಕಥೆ ಮಾಡ್ತಾಳೆ ಗೊತ್ತಿಲ್ಲ, ಗ್ಯಾರಂಟಿ ನನ್ನ ಜೊತೆ ಮಾತಾಡಲ್ಲ, ನನ್ನ ಮುಖ ಕೂಡ ನೋಡಲ್ಲ ಎಂದುಕೊಂಡೆ ಬಾತ್ರೂಮ್ ಹೊಕ್ಕು ಫ್ರೆಶ್ ಆಗಿ ಆಚೆಗೆ ಬಂದು ಹಣೆಯ ಮೇಲಿನ ಗಾಯಕ್ಕೆ ತಾನೇ ಪುಟ್ಟ ಬ್ಯಾಂಡೇಡ್ ಹಾಕಿ, ಅವಳು ಮಾತಾಡದೆ ಹೋದರೆ ನಾನು ಕೂಡ 1-2 ದಿನ ಸುಮ್ಮನಾಗಿ ಬಿಡ್ತೀನಿ, ಯಾಕೆ ಬೇಕು ಮತ್ತೆ. ಆಮೇಲೆ ಮತ್ತೆ ಮಾತಾಡಿಸಿದ್ರೆ ಆಯಿತು. ಅವಳಿಗೂ ನಾನು ಹೇಳಿದ ಮಾತುಗಳನ್ನು ಮರೆಯಲು ಸಮಯ ಬೇಕು ಎಂದುಕೊಂಡು ನಿನ್ನೆ ತಾನು ಧರಿಸಿದ್ದ ಕೋಟ್ನ ಒಗೆಯಲು ಹಾಕಲು ನೋಡುವಾಗ ಅದರಲ್ಲಿಟ್ಟಿದ್ದ ಗೆಜ್ಜೆ ಸಿಗುತ್ತದೆ. ಇವತ್ತು ಕೊಡೋಕೆ ಹೋದರೆ ಗ್ಯಾರಂಟಿ ನನ್ನ ತಿಥಿ ಮಾಡ್ತಾಳೆ ಅಷ್ಟೆ ಎನ್ನುತ್ತಾ ಗೆಜ್ಜೆಯನ್ನು ಕಬೋರ್ಡ್ಗೆ ಸೇರಿಸಿ ಕೆಳಗೆ ಹೋಗುತ್ತಾನೆ ರುಷ್. ಹಾಗೆ ಹೋದವನು, ಮಮ್ಮಿ 2 ಬಾಕ್ಸ್ಗೆ ಟಿಫನ್ ಹಾಕಿಕೊಡು, ನಾನು ಆಫೀಸಿನಲ್ಲಿ ಟಿಫನ್ ಮಾಡ್ತೀನಿ ಎಂದವನು ಅವಳಿಗೂ ಸೇರಿಸಿ ಬಾಕ್ಸ್ ತೆಗೆದುಕೊಂಡೇ ಹೋಗುತ್ತಾನೆ. ಆದರೆ ಇತ್ತ ಬೆಳಗ್ಗೆ 9 ಗಂಟೆಯಾದರೂ ಎಚ್ಚರವಿದ್ರೂ ಹಾಸಿಗೆ ಬಿಟ್ಟು ಎದ್ದಿಲ್ಲ ಋತ್ವಿ. ಇಂದಿನಿಂದ ಅವನ ಆಫೀಸಿಗೆ ಕೆಲಸಕ್ಕೆ ಹೋಗಬಾರ್ದು ಎಂದು ನಿರ್ಧಾರ ಮಾಡಿದ್ದರಿಂದ ಎಚ್ಚರವಾದರೂ ಮಲಗಿದ್ದಲ್ಲೇ ಮಲಗಿ ಮುಂದೆ ಏನು ಮಾಡೋದು ಎಂದು ಯೋಚಿಸುವಾಗ ಹೊಳೆದದ್ದು ರಿಚಿ. ಹಾಂ, ಇದೇ ಕರೆಕ್ಟ್, ನೇರವಾಗಿ ರಿಚಿ ಸರ್ ಹತ್ರ ಹೋಗ್ತೀನಿ. ನೀವು ಹೇಳಿದಂತೆ ತೆರೆಯ ಮೇಲಿನ ಕೆಲಸ ಮಾಡಲು ನನ್ನಿಂದ ಆಗಲ್ಲ ಸರ್, ಅದರ ಬದಲು ತೆರೆಯ ಹಿಂದಿನ ಕೆಲಸ ಇದ್ದರೆ ಹೇಳಿ ಮಾಡ್ತೀನಿ, ಆದರೆ ಅಡ್ವಾನ್ಸ್ ಆಗಿ 1 ಕೋಟಿ ಕೊಡಿ, ಪ್ರತಿ ತಿಂಗಳ ಸಂಬಳದಲ್ಲಿ ವಜಾ ಮಾಡಿ ಅಂತೀನಿ. ಒಂದು ವೇಳೆ ಅವರು ಒಪ್ಪದೆ ಹೋದರೆ? ಅವತ್ತು ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ರಲ್ಲ, ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ನಾನು ವೇಶ್ಯಾಗೃಹದಲ್ಲಿದ್ದೆ ಎನ್ನುವ ಸತ್ಯವನ್ನು ಹೇಳ್ತೀನಿ. ನನ್ನ ಶೀಲವನ್ನು ಒಬ್ಬ ದೋಚಿದ್ದಾನೆ ಅಂತಲೂ ಹೇಳ್ತೀನಿ ಹೊರತು ಅದು ರುಷ್ ಸರ್ ಅಂತ ಮಾತ್ರ ಹೇಳಲ್ಲ. ನನ್ನಿಂದಾಗಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ ಎಂದು ಗುರುತಿಸಲ್ಪಡುವ ರುಷ್ ಸರ್ ಗೌರವಕ್ಕೆ ಧಕ್ಕೆ ಬರೋದು ಬೇಡ. ಸತ್ಯ ತಿಳಿದ ನಂತರ ರಿಚಿ ಸರ್ ಒಪ್ಪದೆ ಹೋದರೆ, ನನ್ನನ್ನು ತುಚ್ಛವಾಗಿ ನೋಡಿದರೆ ಮತ್ತೇನು ಮಾಡಲ್ಲ, ನೇರವಾಗಿ ಆತ್ಮಹತ್ಯೆ ಮಾಡ್ಕೋತೀನಿ ಅಷ್ಟೆ. ಅಕಸ್ಮಾತ್ ಅವರು ನನ್ನ ಬಗ್ಗೆ ತಿಳಿದ ನಂತರವೂ ಒಪ್ಪಿ ಮದುವೆ ಆದರೆ ಜೀವನ ಪರ್ಯಂತ ಅವರಿಗೆ ಋಣಿಯಾಗಿ ಗೃಹಿಣಿಯಾಗಿ ನೆಮ್ಮದಿಯ ಜೀವನಕ್ಕೆ ಮುನ್ನುಡಿ ಬರೆಯುತ್ತೇನೆ ಎಂದು ದೃಢ ನಿರ್ಧಾರ ಮಾಡುತ್ತಾಳೆ ಋತ್ವಿ. ಆಫೀಸಿಗೆ ಬಂದ ರುಷ್ ಅಳುಕಿನಿಂದಲೇ ಸುತ್ತಲೂ ಕಣ್ಣಾಡಿಸುತ್ತಾ ಅವಳನ್ನೇ ಹುಡುಕುವಾಗ ಅವನೆದುರು ಸ್ವೀಟ್ ಬಾಕ್ಸ್ ಹಿಡಿದು ನಿಲ್ಲುವ ಹೃಷಿಕೇಶ್. ಸರ್, ಸ್ವೀಟ್ಸ್ ತಗೊಳ್ಳಿ, ನನಗೆ ಹೆಣ್ಣು ಮಗು ಆಯಿತು ನಿನ್ನೆ ರಾತ್ರಿ. ಎಲ್ಲದಕ್ಕೂ ಕಾರಣ ನಮ್ಮ ಋತ್ವಿ ಸರ್. ಅವಳು ನಿನ್ನೆ ಸರಿಯಾದ ಸಮಯಕ್ಕೆ ಬಾರದೇ ಇದ್ದಿದ್ರೆ, ರಕ್ತ ಕೊಡದೇ ಇದ್ದಿದ್ರೆ ನನ್ನ ಹೆಂಡತಿ ಮತ್ತು ಮಗು ಇಬ್ಬರೂ ಜೀವಂತವಾಗಿ ಉಳಿಯುತ್ತಿರಲಿಲ್ಲ. ನನ್ನ ಪಾಲಿಗೆ ನನ್ನ ತಾಯಿ ಸರ್ ಅವಳು ಎಂದು ಕಣ್ಣು ತೊಳೆದುಕೊಳ್ಳುತ್ತಾನೆ. ಸ್ವೀಟ್ ತೆಗೆದುಕೊಂಡ ರುಷ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ ಎಂದರು. ಇವಳು ಇವತ್ತು ಬಂದಿಲ್ವಾ, ಎಲ್ಲೂ ಕಾಣ್ತಾ ಇಲ್ಲ ಎಂದು ಹುಡುಕುತ್ತಲೇ ತನ್ನ ಕ್ಯಾಬಿನ್ಗೆ ಹೋಗುತ್ತಾನೆ. ಅತ್ತ ರಿಚಿಯ ಮನೆಯವರೆಗೂ ಹೋಗಿ ಪೆಚ್ಚು ಮೋರೆ ಹಾಕಿಕೊಂಡು ಮರಳುತ್ತಾಳೆ ಋತ್ವಿ. ಯಾಕೆಂದರೆ ರಿಚಿ ಊರಲ್ಲಿರಲಿಲ್ಲ. ಎಲ್ಲಿಗೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ ಎಂದಾಗ, ಗೊತ್ತಿಲ್ಲ, ಅದೆಲ್ಲ ನಮ್ಮ ಬಳಿ ಹೇಳಲ್ಲ, ನೀವೇ ಒಮ್ಮೆ ಕೇಳಿ ನೋಡಿ ಎನ್ನುತ್ತಾರೆ ಅವನ ಮನೆಯ ಕೆಲಸದವರು. ಫೋನ್ ಇದ್ರೆ ತಾನೇ ಕೇಳೋದು ಎಂದುಕೊಂಡೇ ಮನೆಗೆ ಬಂದವಳು ಮತ್ತೆ ಮಲಗುತ್ತಾಳೆ. ಸಂಜೆಯವರೆಗೂ ಕಾಯಲು ಸಾಧ್ಯವಿಲ್ಲ ಎಂದುಕೊಂಡು 4 ಗಂಟೆಯ ಹೊತ್ತಿಗೆ ಮನೆಗೆ ಹೋಗಿ ಮತ್ತೊಂದು ಕಾರ್ನೊಳಗಿದ್ದ ಋತ್ವಿಯ ಪರ್ಸ್ ತೆಗೆದುಕೊಂಡು ಅವಳ ಮನೆಯ ಕಡೆ ಹೋಗುತ್ತಾನೆ ರುಷ್. ಮನೆಯ ಬಳಿ ಕಾರ್ ನಿಲ್ಲಿಸಿದವನು ಅವಳ ಫೋನ್ ರಿಂಗ್ ಆದಾಗ ನೋಡಲು ನಿವಿ ಕರೆ ಮಾಡಿರುತ್ತಾಳೆ. ಕಾಲ್ ಕಟ್ ಮಾಡಿ ಮತ್ತೆ ಕಾಲ್ ಮಾಡ್ತೀನಿ ಎಂದು ಮೆಸೇಜ್ ಹಾಕಿದವನು ಹಾಗೆ ಅವಳ ಫೋನ್ ಮೇಲೆ ಕಣ್ಣಾಡಿಸಲು ಇವನ ನಂಬರ್ನ ಸಾಕಷ್ಟು ಮಿಸ್ ಕಾಲ್ಗಳು ಕಾಣುತ್ತವೆ. ಆದರೆ ಇವನ ಹೆಸರನ್ನು ಅವಳು ಸೇವ್ ಮಾಡಿರುವುದು ಮೆಂಟಲ್ ಮಂಜಾ ಜೊತೆಗೊಂದು ಬಿಯರ್ ತುಂಬಿದ ಮಗ್ ಎನ್ನುವ ಹೆಸರಿನಿಂದ. ಅದನ್ನು ಕಂಡು ನಗು ಬಂದಿತ್ತು ರುಷ್ಗೆ. ತಾನು ಕೂಡ ಅವಳ ನಂಬರ್ನ ಬಾಟಲ್ ಬೇಬಿ ಜೊತೆಗೊಂದು ಹಾರ್ಟ್ ಸಿಂಬಲ್ ಎನ್ನುವ ಹೆಸರಿನಲ್ಲಿ ಸೇವ್ ಮಾಡಿದ್ದನ್ನು ನೆನೆದು, ಒಮ್ಮೊಮ್ಮೆ ನನ್ನ ಹಾಗೆ ಯೋಚನೆ ಮಾಡ್ತಾಳೆ ಈ ಹುಡುಗಿ ಎಂದುಕೊಳ್ಳುತ್ತಾ ಅವಳ ಮನೆಯ ಬಾಗಿಲ ಬಳಿ ಹೋಗುತ್ತಾನೆ. ಇಷ್ಟರ ಮಟ್ಟಿಗೆ ಬಾಗಿಲು ತೆರೆದು ಎಲ್ಲಿಗೆ ಹೋಗಿದ್ದಾಳೆ?
ಹುಳು ಉಪ್ಪಟ್ಟೆ ಮನೆಯೊಳಗೆ ಬಂದರೆ ಎನ್ನುವ ಭಯ ಕೂಡ ಇಲ್ವಾ ಎನ್ನುತ್ತಾ ಮನೆಯೊಳಗೆ ಕಾಲಿಟ್ಟು, ಓಹ್, ಶೂ ಬಿಚ್ಚದೆ ಹೋದರೆ ಸುಮ್ಮನೆ ಬಿಡ್ತಾಳಾ, ಮತ್ತೆ ಬುರುಡೆ ಹೊಡೆದು ಬಿಡ್ತಾಳೆ ಎಂದುಕೊಂಡು ಶೂ ಕಳಚಿ ಸದ್ದಿಲ್ಲದೆ ಮನೆಯೊಳಗೆ ಹೋಗಿ ಅಡುಗೆ ಮನೆಯಲ್ಲಿ ಇಣುಕಿ ನೋಡಿ ಅಲ್ಲಿ ಅವಳಿಲ್ಲ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡು ಬೆಡ್ರೂಮಿನಲ್ಲಿ ಇಣುಕಿ ನೋಡುತ್ತಾನೆ. ಬೋರಲು ಮಲಗಿರುವ ಹೆಣ್ಣು ಕಣ್ಣು ಮುಚ್ಚಿಲ್ಲ, ಆದರೆ ಕಣ್ಣಹನಿ ಮಾತ್ರ ಜಿನುಗುತ್ತಲೇ ಇತ್ತು. ಎದುರಿಗಿದ್ದ ತನ್ನ ಮತ್ತು ನಿವಿಯ ಫೋಟೋ ನೋಡುತ್ತಿರುವ ಋತ್ವಿ ಮನದಲ್ಲೇ ಅವಳೊಂದಿಗೆ ಮಾತಾಡ್ತಾ ಇದ್ದಾಳೆ. ಅವಳ ನೋವಿಗೆ ಸ್ಪಂದಿಸುವ ಜೀವ ನಿವಿಯ ಹೊರತಾಗಿ ಮತ್ತೊಂದಿಲ್ವಲ್ಲ ಅವಳಿಗೆ. ಸರಿಸುಮಾರು 10 ನಿಮಿಷ ಕಾದ ಋಷ್ ಕೊನೆಗೆ ಮೆಲ್ಲಗೆ ಋತ್ವಿ ಎನ್ನುತ್ತಾನೆ. ಮಲಗಿದ್ದಲ್ಲೇ ಮುಖ ತಿರುಗಿಸಿ ಅವನನ್ನು ಕಂಡ ಋತ್ವಿ ಕೆಲವು ನಿಮಿಷ ಅವನನ್ನೇ ನೋಡಿದರೂ ಅವಳು ಮಾತನಾಡಲೇ ಇಲ್ಲ. ನೆನ್ನೆಯಿಂದಲೂ ಅತ್ತು ಕಂಗಾಲಾಗಿ ಹೋಗಿರುವ ಹುಡುಗಿಯ ಮುಖವೆಲ್ಲ ಬಾಡಿ ಹೋಗಿದೆ. ಇನ್ನು ಕಣ್ಣುಗಳಂತೂ ಊದಿದೆ, ಜೊತೆಗೆ ರಕ್ತ ಬಣ್ಣಕ್ಕೆ ತಿರುಗಿದೆ. ಕೊನೆಗೆ ತಾನೇ, ಋತ್ವಿ, ನಿನ್ನ ಫೋನ್ ತಗೋ ಎಂದು ಅವಳೆಡೆಗೆ ಕೈಚಾಚುವ ಋಷ್ ಕೂಡ ಅವಳ ರೂಮಿನ ಬಾಗಿಲಿನ ಬಳಿಯೇ ಇದ್ದಾನೆ ಹೊರತು ಒಂದು ಹೆಜ್ಜೆಯನ್ನು ಸಹ ಮುಂದೆ ಇಡುವ ಧೈರ್ಯ ಮಾಡುತ್ತಿಲ್ಲ. ಅವನು ಮತ್ತೊಮ್ಮೆ ಋತ್ವಿ ಎಂದರೆ, ಅಲ್ಲೇ ಇಟ್ಟು ಹೋಗಿ ಸರ್ ಎನ್ನುತ್ತಾ ಮತ್ತೆ ತನ್ನ ನೋಟವನ್ನು ಫೋಟೋ ಕಡೆಗೆ ತಿರುಗಿಸುವ ಋತ್ವಿಯ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ. ಅಷ್ಟು ಸುಲಭವಾಗಿ ಅಲ್ಲಿಂದ ಹೋಗಲು ಇಚ್ಛಿಸದ ಋಷ್, ನಿಂಗೆ ಹುಷಾರಿಲ್ವಾ, ಮುಖವೆಲ್ಲ ಒಂಥರ ಆಗಿದೆಯಲ್ಲ ಎಂದರೆ ಅವಳದ್ದು ಬರಿಯ ಮೌನ. ಋತ್ವಿ, ಹಾಸ್ಪಿಟಲ್ಗೆ ಹೋಗೋಣ. ಋತ್ವಿ, ಜ್ವರನಾ? ಹೋಗಲಿ, ಊಟ ಆದರೂ ಮಾಡಿದ್ಯಾ? ಹೋಟೆಲ್ನಿಂದ ಏನಾದರೂ ತಂದು ಕೊಡ್ಲಾ? ಕಣ್ಣೆಲ್ಲ ದಪ್ಪ ಆಗಿದೆ, ರಾತ್ರಿ ಇಡೀ ಅಳ್ತಾ ಇದೆಯಾ? ತಲೆನೋವ ಋತ್ವಿ, ಕಾಫಿ ಮಾಡಿಕೊಂಡು ಬರಲಾ? ಋತ್ವಿ, ಮಾತಾಡಲ್ವಾ? ಅವನು ಏನೇ ಕೇಳಿದರೂ ಇವಳು ಉತ್ತರಿಸುತ್ತಿಲ್ಲ. ಅಷ್ಟೇ ಅಲ್ಲ, ಅವನ ಕಡೆಗೆ ನೋಡುತ್ತಲೇ ಇಲ್ಲ. ಋತ್ವಿ, ನೀನ್ಯಾಕೆ ಇವತ್ತು ಕೆಲಸಕ್ಕೆ ಬರಲಿಲ್ಲ? ನಿನ್ನ ಕೆಲಸಗಳು ಪೆಂಡಿಂಗ್ ಇವೆ. ಮದುವೆ, ರಿಸೆಪ್ಷನ್ ಅಂತ 2 ದಿನ ರಜೆ ಮಾಡಿದ್ದೆ ನೀನು ಎನ್ನುತ್ತಾ ಈಗಲಾದರೂ ಅವಳು ಉತ್ತರಿಸುತ್ತಾಳೆ ಎಂದು ಕಾಯುತ್ತಾನೆ ಋಷ್. ಅವನ ಅನಿಸಿಕೆಯಂತೆಯೇ ಮಾತನಾಡುವ ಋತ್ವಿ, ಇನ್ಮೇಲೆ ನಾನು ನಿಮ್ಮಲ್ಲಿ ಕೆಲಸಕ್ಕೆ ಬರಲ್ಲ, ಬೇರೆ ಎಲ್ಲಾದರೂ ಕೆಲಸಕ್ಕೆ ಹೋಗ್ತೀನಿ ಎನ್ನುತ್ತಾಳೆ ನಿರ್ಭಾವುಕ ಮೊಗದಲ್ಲಿ. ಆ ಮಾತನ್ನು ಕೇಳಿ ಕೋಪ ಬಂದಿತ್ತು ಋಷ್ಗೆ. ಆದರೂ ತಡೆ ಹಿಡಿದು, ನೋಡು ಋತ್ವಿ, ನೆನೆ ಆಗಿದ್ದು ನಮ್ಮಿಬ್ಬರ ನಡುವೆ ಮಾತ್ರ, ಅದಕ್ಕೂ ಕೆಲಸಕ್ಕೂ ಯಾವುದೇ ಸಂಬಂಧ ಇಲ್ಲ ತಾನೇ. ಅಂದಮೇಲೆ ಸುಮ್ಮನೆ ಕೆಲಸಕ್ಕೆ ಬಾ. ನಾನು ಆಫೀಸಿನಲ್ಲಿ ನಿನಗೆ ಯಾವ ತೊಂದರೆಯನ್ನು ಕೊಡುವುದಿಲ್ಲ. ಬೇಕಾದರೆ ನಾನು ಆ ಆಫೀಸಿನ ಕಡೆಗೆ ತಲೆನೇ ಹಾಕಲ್ಲ. ಮೊದಲಿನ ಹಾಗೆ ಮಿಸ್ಟರ್ ವಾಮನ್ ಬರ್ತಾರೆ, ಅವರೇ ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾರೆ, ಓಕೆನಾ? ಅದು ಬಿಟ್ಟು ನೀನು ಬೇರೆ ಕಡೆ ಕೆಲಸಕ್ಕೆ ಹೋಗೋದು ಬೇಕಿಲ್ಲ ಎಂದು ಸಾವಧಾನವಾಗಿಯೇ ಹೇಳುತ್ತಾನೆ ಋಷ್. ನಾನು ಇನ್ಮೇಲೆ ನಿಮ್ಮ ಆಫೀಸಿಗೆ ಬರಲ್ಲ ಎಂದು ನಿರ್ಧಾರಯುತ ದನಿಯಲ್ಲಿ ಹೇಳುವ ಹುಡುಗಿ ತನ್ನ ಭಂಗಿಯನ್ನು ಸ್ವಲ್ಪವೂ ಬದಲಾಯಿಸಿಲ್ಲ. ಅವನು ಬರುವ ಮುನ್ನ ಹೇಗೆ ಬೋರಲು ಮಲಗಿದ್ದಳೋ ಈಗಲೂ ಹಾಗೆಯೇ ಇದ್ದಾಳೆ. ಅವಳ ಮಾತನ್ನು ಕೇಳಿ ಕೆರಳಿತು ಇವನಿಗೆ. ಆದರೂ ತಡೆದುಕೊಂಡು, ಹಠ ಮಾಡಬೇಡ ಋತ್ವಿ, ನಿನ್ನ ಜೊತೆ ಹಾಗೆಲ್ಲ ಮಾತಾಡಿದ್ದು ನನ್ನದೇ ತಪ್ಪು. ಅದಕ್ಕೆ ನನ್ನ ಕಡೆಯಿಂದ ದೊಡ್ಡ ಸಾರಿ. ಯಾವಾಗಲೂ ಹೀಗೆ ತಪ್ಪು ಮಾಡಿ ಕ್ಷಮೆ ಕೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡ. ಇದೇ ಕೊನೆ, ಇನ್ಯಾವತ್ತೂ ನಿನ್ನ ಹತ್ರ ಹಾಗೆಲ್ಲ ಮಾತಾಡಲ್ಲ. ಇದೊಂದು ಸಲ ಕ್ಷಮಿಸಿ ನಾಳೆಯಿಂದ ಆಫೀಸಿಗೆ ಬಾ, ಆಯಿತಾ? ಇನ್ಮೇಲೆ ನಾನು ನಿನ್ನಿಂದ ದೂರವೇ ಇದ್ದು ಬಿಡ್ತೀನಿ. ನಿನ್ನ ಕೈ ಬೆರಳನ್ನು ಕೂಡ ಟಚ್ ಮಾಡಲ್ಲ. ಅದೂ ಬೇಡ ಬಿಡು, ನಾನು ನಿನ್ನ ಕಣ್ಣೆದುರೇ ಬರಲ್ಲ, ಓಕೆನಾ? ಎಂದ ಋಷ್ ಎಷ್ಟು ಸಾಧ್ಯವೋ ಅಷ್ಟೂ ತನ್ನ ದನಿಯನ್ನು ತಗ್ಗಿಸಿ ಹೇಳಿದರೂ ಬರಲ್ಲ ಎನ್ನುವುದು ಮಾತ್ರವೇ ಇವಳ ಉತ್ತರ. ಹೇಗಾದರೂ ಅವಳನ್ನು ಒಪ್ಪಿಸಲೇಬೇಕೆಂದುಕೊಂಡು, ಸರಿ ಬರಬೇಡ, ಆದರೆ ಮೊದಲು ನನ್ನ ದುಡ್ಡನ್ನಿಡು. ನನ್ನ 1 ಕೋಟಿ ಕೊಟ್ಟು ನೀನು ಎಲ್ಲಿಗೆ ಬೇಕಾದರೂ ಹೋಗು, ಇಲ್ಲವಾದರೆ ನಿನ್ನನ್ನು ಕೆಲಸಕ್ಕೆ ಸೇರಿಸಿದ ನಿವಿಗೆ ನೋಟಿಸ್ ಕೊಡ್ತೀನಿ ಅಷ್ಟೇ. ಅವಳು ಅವಳ ಗಂಡ ಇಬ್ಬರು ಸೇರಿ ನನ್ನ ದುಡ್ಡು ಕೊಡಲಿ ಎಂದು ಅವಳಿಗೆ ಬೆದರಿಕೆ ಹಾಕಲು ನೋಡುವ ಋಷ್, ಅವಳು ಕೊಡ್ತೀನಿ, ನಿಮ್ಮ ದುಡ್ಡನ್ನು ಕೊಟ್ಟೇ ಕೊಡ್ತೀನಿ. ಹೇಗೂ ಕೆಲಸ ಬಿಟ್ಟು 1 ವಾರ ಸಮಯ ಇರುತ್ತೆ ಅಲ್ವಾ ದುಡ್ಡು ಕೊಡೋದಕ್ಕೆ? ಇವತ್ತು ಇನ್ನು ಮೊದಲ ದಿನ, ಹಾಗಾಗಿ ಇನ್ನು 6 ದಿನ ಬಾಕಿ ಇದೆ, ಅಷ್ಟರಲ್ಲಿ ಕೊಡ್ತೀನಿ ಎಂದರೆ ತಾನೇ ಬೆದರಿದ್ದ. ಅಷ್ಟು ದೊಡ್ಡ ಮೊತ್ತ ಕೊಡ್ತೀಯಾ? ಹೇಗೆ? ಎಲ್ಲಿಂದ ತಂದು ಕೊಡ್ತೀಯಾ? ಯಾರು ಕೊಡ್ತಾರೆ ಎಂದು ಆಶ್ಚರ್ಯದ ಜೊತೆಗೆ ಆತಂಕದಲ್ಲೇ ಋಷ್ ಪ್ರಶ್ನೆ ಮಾಡಿದರೆ, ನಿಮ್ಮ ಕಾಂಟ್ರ್ಯಾಕ್ಟ್ನಲ್ಲಿ ಅದರ ಉಲ್ಲೇಖವಿಲ್ಲ. ಹೇಗೆ ಬೇಕಾದರೂ ಸರಿ, ಒಟ್ಟಿನಲ್ಲಿ ದುಡ್ಡು ಕೊಡಬೇಕು ಅಷ್ಟೇ.
ಸೋಮವಾರದವರೆಗೂ ನನಗೆ ಟೈಮ್ ಇದೆ, ಅಷ್ಟರಲ್ಲಿ ಕೊಡ್ತೀನಿ ಎಂದರೂ ಅವನನ್ನು ನೋಡದ ಹೆಣ್ಣಿನ ಧ್ವನಿ ಏನೋ ಗಟ್ಟಿಯಾಗೇ ಇದೆ. ಆದರೆ ಕಣ್ಣ ಹನಿ ನಿಂತಿಲ್ಲವೇ? ಅಲ್ಲ ಋತ್ವಿ, ನಿನ್ನ ಹತ್ರ ಅಷ್ಟೊಂದು ದುಡ್ಡು ಹೇಗೆ ತಾನೇ ಬರುತ್ತೆ ಹೇಳು ಎಂದು ಮೃದುವಾಗಿ ನುಡಿದವನ ಮಾತು ಮುಗಿಯುವ ಮುನ್ನವೇ, ವೇಶ್ಯೆಯರ ಹತ್ತಿರ ದುಡ್ಡು ಸಂಪಾದನೆ ಮಾಡೋಕೆ ಅಥವಾ ಮಾರೋಕೆ ಅಂತ ಏನಿದೆ ಹೇಳಿ ಈ ದೇಹದ ಹೊರತಾಗಿ? ಅದನ್ನೇ ಮಾರಿ ನಿಮ್ಮ ದುಡ್ಡು ಕೊಡ್ತೀನಿ ಹೋಗಿ ಸರ್. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ದುಡ್ಡು ಕೊಡದೆ ನಾನು ಊರು ಬಿಟ್ಟು ಹೋಗಲ್ಲ. ನಾನೊಂಥರ ಮಾಡ್ರನ್ ಪುಣ್ಯಕೋಟಿ ಇದ್ದಂತೆ. ಕೊಟ್ಟ ಮಾತಿಗೆ ತಪ್ಪಲ್ಲ, ಅಷ್ಟು ನಿಯತ್ತಿದೆ ನನಗೆ ಎಂದು ದೃಢವಾಗಿ ನುಡಿದರೂ ಅವಳು ಕಣ್ಣೀರು ಹಾಕಿದಾಗ ಇವನಿಗೆ ಕಸಿವಿಸಿಯಾಗಿತ್ತು. ಹಿಂದೆಯೇ ಅವಳ ಮಾತಿನಿಂದ ಉಕ್ಕಿ ಬಂದಿತ್ತು ಕೋಪ. ನೋಡು ಋತ್ವಿ ಎಂದ ರುಷ್ನ ಮಾತು ಪೂರ್ತಿ ಮಾಡಲು ಬಿಡದೆ, ದಯವಿಟ್ಟು ಹೋಗಿ ಸರ್, ನನಗೆ ಸ್ವಲ್ಪ ನೆಮ್ಮದಿ ಕೊಡಿ. ನಿಮ್ಮ ದಮ್ಮಯ್ಯ ಅಂತೀನಿ. 6 ದಿನದಲ್ಲಿ ದುಡ್ಡು ಕೊಡಲು ಸಾಧ್ಯವಾಗದೆ ಹೋದರೆ ನಿಮ್ಮ ಆಫೀಸಿಗೆ ಕೆಲಸಕ್ಕೆ ಬರ್ತೀನಿ ಆಯಿತಾ? ಆಗ ಮೊದಲಿನ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ಹೊಲಸು ಮಾತುಗಳಿಂದ ಹಂತ ಹಂತವಾಗಿ ನನ್ನನ್ನು ಸಾಯಿಸಿ ಆಯಿತಾ? ಆದರೆ ಈಗ ಹೋಗಿಬಿಡಿ ಸರ್ ಎಂದವಳ ದುಃಖ ನೋಡಲಾಗದ ರುಷ್, ನೀನು ದುಡ್ಡು ಕೊಡಲು ಕಷ್ಟಪಡೋದು ಬೇಕಿಲ್ಲ. 1 ವಾರದ ನಂತರ ಆಫೀಸಿಗೆ ಬಾ ಅಷ್ಟೆ. ನಾನು ಕೂಡ ನನ್ನ ಮಾತಿಗೆ ತಪ್ಪಲ್ಲ ಎಂದು ಅಲ್ಲಿಂದ ಹೋಗುತ್ತಾನೆ. ಅವನು ಹೋದ ನಂತರ ಇವಳು ಮತ್ತೆ ಮೌನ ಸಂಭಾಷಣೆಯ ಕಡೆ ಮುಖ ಮಾಡಿದರೆ, ಹೇಗೆ ಮಾತಾಡ್ತಾಳೆ ನೋಡು. ದೇಹ ಮಾರೋಕ್ಕೆ ಹೋಗ್ತೀನಿ ಅಂತಾಳೆ. ನೀನೇನಾದರೂ ಹಾಗೆ ಮಾಡಬೇಕು ಕಣೆ. ನಿನ್ನನ್ನು ಕೊಂದು ನಾನು ಸಾಯ್ತೀನಿ ಅಷ್ಟೆ. ನೀನಿಟ್ಟಿರುವ ಮೆಂಟಲ್ ಮಂಜ ಎನ್ನುವ ಹೆಸರಿಗೆ ತಕ್ಕನಾದ ಮೆಂಟಲ್ ಕಣೆಯವಳೆ ನಾನು. 1 ವಾರ ಮನೆಯಲ್ಲೇ ಇದ್ದು ಚೆನ್ನಾಗಿ ರೆಸ್ಟ್ ಮಾಡಿ ಮುಂದಿನ ಸೋಮವಾರದಿಂದ ಕೆಲಸಕ್ಕೆ ಬರುವಾಗ ಮೊದಲಿನ ಹಾಗೆ ನಗು ನಗುತ್ತಾ ಬಾ. ಇಲ್ಲಾಂದರೆ ನಾನೇ ಬಂದು ನಿನ್ನನ್ನು ಹೊತ್ಕೊಂಡು ಹೋಗ್ತೀನಿ ಅಷ್ಟೆ ಎಂದು ತನ್ನಲ್ಲೇ ನುಡಿಯುತ್ತಾನೆ ರುಷ್. ಅವನು ಹೋದ ಕೂಡಲೇ ತನ್ನ ಫೋನ್ ತೆಗೆದುಕೊಂಡು ರಿಜ್ಜಿಗೆ ಕರೆ ಮಾಡುವ ಋತ್ವಿಗೆ ಅವನ ಫೋನ್ ಕನೆಕ್ಟ್ ಆಗದೆ ಹೋದರೂ ನಿರೀಕ್ಷೆಯ ಸೆಲೆ ಬತ್ತಲಿಲ್ಲ. ಇನ್ನು 6 ದಿನವಿದೆ ಎನ್ನುವ ಸಮಾಧಾನ. ಬಳಿಕ ನಿವಿಗೆ ಕರೆ ಮಾಡಿ ತನ್ನ ನೋವನ್ನು ಮುಚ್ಚಿಟ್ಟು ನಗು ನಗುತ್ತಾ ಮಾತನಾಡುತ್ತಾಳೆ, ರೇಗಿಸುತ್ತಾಳೆ. ಫರ್ಹಾನ್ ಜೊತೆಗೂ ಹಾಗೆ ಖುಷಿ ಖುಷಿಯಿಂದ ಮಾತನಾಡಿ ಕರೆ ಕಟ್ ಮಾಡುತ್ತಾ, ಒಂದು ವೇಳೆ ನಾನು ಆತ್ಮಹತ್ಯೆಯ ದಾರಿ ತುಳಿಯುವುದೇ ಆದರೂ ಅದು ನಿವಿಯತ್ತಿಗೆ ಬಂದ ಮೇಲೆಯೇ. ಕೊನೆ ಬಾರಿಗೆ ಅವಳನ್ನು ನೋಡಬೇಕು ನನಗೆ ಎಂದುಕೊಳ್ಳುತ್ತಾಳೆ. ಆದರೆ 3-4 ದಿನ ಕಳೆದರೂ ಫೋನ್ ಕನೆಕ್ಟ್ ಆಗಲೂ ಇಲ್ಲ. ಋತ್ವಿ ಮನೆಯಿಂದ ಆಚೆಗೆ ಕಾಲನ್ನು ಇಡಲೂ ಇಲ್ಲ. ಅದೇ ರೀತಿ ರುಷ್ ಕೂಡ ದಿನಕ್ಕೆ 2 ಬಾರಿ ಅವಳ ಮನೆಯ ಮುಂದೆಯೇ ಓಡಾಡುವುದನ್ನು ಬಿಡಲೂ ಇಲ್ಲ. ಅವರಿಬ್ಬರ ನಡುವೆ ವಿರಸ ನಡೆದ 3ನೆಯ ದಿನ ಸಂಜೆ ಕುಡಿದು ತೂರಾಡುತ್ತಾ ಮನೆಗೆ ಬಂದವನು, ಮಮ್ಮಿ, ಅವಳಿಗೊಂದು ಕಾಲ್ ಮಾಡಿ ಹೇಗಿದ್ದಾಳೆ ಕೇಳು, ಊಟ ತಿಂಡಿ ಮಾಡಿದ್ಲಾ ಅಂತ ಕೇಳು ಎಂದರೆ, ಈ ಅವಳು ಯಾರು ಅನ್ನೋದು ಅವರಿಗೂ ಗೊತ್ತಿಲ್ಲ. ಯಾಕಂದರೆ ಈ ಅವಳು ಅಂದರೆ ಋತ್ವಿ ಇರಬಹುದು ಎನ್ನುವ ಅವರ ಅನಿಸಿಕೆಯನ್ನು ಸುಳ್ಳು ಮಾಡುವ ರೇಂಜಿಗೆ ಅವತ್ತು ಅವರೆಲ್ಲರೆದುರೇ ಅವಳಿಗೆ ಬೈದು ಕಳುಹಿಸಿ ಬಿಟ್ಟಿದ್ನಲ್ಲ ನಮ್ಮ ಎಣ್ಣೆ ಮಾಸ್ಟರ್. ಅದೇ ರೀತಿ ದಾಮಿನಿ ಗೊಂದಲದಲ್ಲಿ ಸುಮ್ಮನೆ ನಿಂತಾಗ, ಮಮ್ಮಿ, ಯಾರಿಗೆ ಹೇಳ್ತಾ ಇರೋದು ನಾನು? ಕಾಲ್ ಮಾಡು ಅವಳಿಗೆ ಎಂದು ಮತ್ತೆ ಗದರುತ್ತಾನೆ ರುಷ್. ಯಾರಿಗೆ ಅಂತ ಬಾಯಿ ಬಿಟ್ಟು ಹೇಳು ಮಗ್ನೆ. ಬರೀ ಅವಳು ಅಂದರೆ ಯಾರಿಗೆ ಕಾಲ್ ಮಾಡಲಿ ಎಂದ ದಾಮಿನಿಯವರನ್ನೇ ದುರುದುರು ನೋಡುತ್ತಾ. ಸಿಕ್ಕವರಿಗೆಲ್ಲ ಕಾಲ್ ಮಾಡು ಅನ್ನೋಕ್ಕೆ ಆಗುತ್ತಾ ಮಮ್ಮಿ? ಋತ್ವಿಗೆ ಕಾಲ್ ಮಾಡಿ ಕೇಳು ಹೇಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ. ಇವತ್ತಿಗೆ 4 ದಿನ ಆಯಿತು ಅವಳು ಆಫೀಸಿಗೆ ಬಾರದೆ. ನನ್ನ ಟೆನ್ಷನ್ ನನಗೆ. ನೀನು ನೋಡಿದರೆ ಏನೇನೋ ಪ್ರಶ್ನೆ ಮಾಡ್ತಾ ಇದೆಯಾ, ಬೇಗ ಕೇಳು ಎಂದು ಮತ್ತೊಮ್ಮೆ ಗದರಿದ್ದ. ಅವರು ನಂಬರ್ ಒತ್ತುವಾಗಲೇ ಸ್ಪೀಕರ್ಗೆ ಹಾಕು ಎನ್ನುವ ಆರ್ಡರ್ ಬೇರೆ. ಕರೆಯನ್ನು ಸ್ವೀಕರಿಸಿದ ಋತ್ವಿ, ಹಲೋ ಹೇಳಿ ಆಂಟಿ, ಹೇಗಿದ್ದೀರಾ ಎಂದರೆ, ಹಾಂ ಚಂದ ಇದ್ದೀನಮ್ಮ, ನೀನು ಹೇಗಿದ್ದೀಯಾ? ನಿನ್ನ ಅಂಕಲ್ ಹೇಳ್ತಾ ಇದ್ರು ನೀನು 4 ದಿನದಿಂದ ಆಫೀಸ್ಗೆ ಬಂದಿಲ್ಲ ಅಂತ. ಅದಕ್ಕೆ ಏನಾಯ್ತಾ ಅಂತ ಕಾಲ್ ಮಾಡಿದೆ. ಹುಷಾರಾಗಿದೆಯಾ ಋತ್ವಿ ಎನ್ನುವ ದಾಮಿನಿಯವರಿಗೆ, ಹ್ಞೂ ಆಂಟಿ, ನನಗೇನೂ ಆಗಿಲ್ಲ, ಚೆನ್ನಾಗೇ ಇದ್ದೀನಿ. ಇವತ್ತು ಗುರುವಾರ ಅಲ್ವಾ, ಸೋಮವಾರದಿಂದ ಕೆಲಸಕ್ಕೆ ಬರ್ತೀನಿ ಅಂತ ಅಂಕಲ್ಗೆ ಹೇಳಿ ಎನ್ನುತ್ತಾಳೆ. ಹಾಂ ಆಯ್ತಮ್ಮ, ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಹೇಳ್ಕೊ ಆಯಿತಾ, ಒಬ್ಬಳೇ ಇರುವುದು ಅಂತ ಕೊರಗಬೇಡ ಎನ್ನುವ ದಾಮಿನಿಯವರಿಗೆ, ಹಾಗೇನೂ ಇಲ್ಲ ಆಂಟಿ ಎಂದವಳ ಮಾತಿಗೆ ಇವನು ಸನ್ನೆ ಮಾಡುತ್ತಾ, ಇಲ್ಲಿಗೆ ಬರೋಕೆ ಹೇಳು ಎಂದರೆ, ಪುತ್ರವಾಕ್ಯ ಪರಿಪಾಲಕ ಮಾತೃ ಅವರು. ಹಾಗಾಗಿ ಇವತ್ತು ಮನೆಗೆ ಬಾರಮ್ಮ ಋತ್ವಿ, ಸೋಮವಾರ ಇಲ್ಲಿಂದಲೇ ಕೆಲಸಕ್ಕೆ ಹೋಗಬಹುದು ಎನ್ನುತ್ತಾರೆ. ಋತ್ವಿ, ಇವತ್ತು ಫರ್ಹಾನ್ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಆಂಟಿ, ಅವರಿಬ್ಬರು ಬರ್ತಾ ಇದ್ದಾರಂತೆ ಎಂದರೆ, ಹೌದಾ, ಸರಿನಮ್ಮ, ನಾವು ಅವರನ್ನು ಮನೆಗೆ ಕರೆಯಬೇಕು ಎನ್ನುತ್ತಾರೆ ಧಾಮಿನಿ.
ಸರಿ ಆಂಟಿ ಬಾಯ್ ಎಂದು ಋತ್ವಿ ಕರೆ ಕಟ್ ಮಾಡಿದರೆ ತಾವು ಕೂಡ ಕರೆ ಕಟ್ ಮಾಡಿದ ಧಾಮಿನಿ ತಮ್ಮ ಮಗನ ಕಡೆ ನೋಡಲು, ಫರ್ಹಾನ್ ಬರ್ತಾ ಇದ್ದೀನಿ ಅಂತ ನನಗೆ ಹೇಳಲೇ ಇಲ್ವಲ್ಲ. ಈ ಅವತಾರದಲ್ಲಿ ನಾನು ಹೋಗೋಕ್ಕೆ ಆಗುತ್ತಾ ಮಮ್ಮಿ? ನಾಳೆ ಹೋಗ್ತೀನಿ ಅಲ್ಲಿಗೆ ಎಂದು ತನ್ನ ರೂಮಿಗೆ ಹೋಗುವವನು ಮರಳಿ ಬಂದು, ಅವಳು ಆಂಟಿ ಅಂಕಲ್ ಅಂದಾಗ ಹಾಗೆ ಕರೆಯಬೇಡ ಅಂತ ಹೇಳು, ಆಂಟಿ ಅಂಕಲ್ ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಎಂದು ಬೆದರಿಕೆ ಒಡ್ಡಿ ಹೋಗುವುದನ್ನು ಮರೆಯಲಿಲ್ಲ. ಇವರು ಮತ್ತೇನಂತ ಕರೆಯಲು ಹೇಳಬೇಕು ಅಂದರೆ ಅಪ್ಪ ಅಮ್ಮ ಅನ್ನೋ ಅರ್ಥ ಬಿಟ್ಟು ಬೇರೆ ಏನಾದರೂ ಓಕೆ ಎನ್ನುತ್ತಾ ಮೆಟ್ಟಿಲ ತುದಿಯಲ್ಲಿ ನಿಂತ ರುಷ್, ಮಮ್ಮಿ ಅವಳು ಸೋಮವಾರ ಆಫೀಸ್ಗೆ ಬರಲಿಲ್ಲ ಅಂದರೆ ನೀನು ನಿನ್ನ ಗಂಡ ಹೋಗಿ ಅವಳನ್ನು ಸಮಾಧಾನ ಮಾಡಿ ಕರ್ಕೊಂಡು ಬರಬೇಕು ಗೊತ್ತಾಯ್ತಾ ಎಂದು ಅಲ್ಲಿಂದಲೇ ತನ್ನ ಕೋಟ್ ಟೈ ಶೂ ಎಲ್ಲವನ್ನು ಕೆಳಕ್ಕೆ ಎಸೆಯುತ್ತಾನೆ. ಹನಿಮೂನ್ ಮುಗಿಸಿ ಬಂದ ನಿವಿ ಮತ್ತು ಫರ್ಹಾನ್ನ ಕಂಡು ಖುಷಿ ಖುಷಿಯಾಗಿ ಮಾತನಾಡುವ ಋತ್ವಿಗೆ ನಿವಿ ಖುಷಿಯಾಗಿಲ್ಲ ಎನ್ನುವ ಅನುಮಾನ ಬಂದು, ಅತ್ತಿಗೆ ಏನಾಯಿತು, ಯಾಕೋ ಒಂಥರ ಬೇಸರದಲ್ಲಿದೆಯಾ ಎಂದು ತನ್ನದೇ ದೊಡ್ಡ ನೋವಿನ ಪಟ್ಟಿ ಇದ್ದರೂ ಅವಳ ನೋವಿಗೆ ಮದ್ದು ಹುಡುಕುವ ಕೆಲಸ ಮಾಡ್ತಾಳೆ. ಹಾಗೆಲ್ಲ ಏನಿಲ್ಲ ಋತ್ವಿ ಎಂದು ಅವಳನ್ನು ಗಟ್ಟಿಯಾಗಿ ಅಪ್ಪುವ ನಿವಿ, ಪ್ರಯಾಣದ ಆಯಾಸದ ಅಷ್ಟೇ ಎಂದಾಗ ಇರಬಹುದು ಎಂದುಕೊಂಡು ಸುಮ್ಮನಾಗುತ್ತಾಳೆ. ರಾತ್ರಿ ಊಟದ ನಂತರ ಹೊರಡುತ್ತೇನೆ ಅಂದರೂ ಬಲವಂತವಾಗಿ ಅಂದು ಅವಳನ್ನು ಅಲ್ಲಿಯೇ ಉಳಿಸಿಕೊಳ್ಳುತ್ತಾರೆ. ಹಾಗೆ ಅಂದು ಫರ್ಹಾನ್ನ ರೂಮಿಗೆ ಹೋಗದ ನಿವಿ ಋತ್ವಿಯ ಜೊತೆಯೇ ಮಲಗುತ್ತಾಳೆ. ಇಬ್ಬರು ಬೆಳಗಿನ ಜಾವದವರೆಗೂ ಹರಟೆ ಹೊಡೆಯುತ್ತಾರೆ. ಋತ್ವಿಯಂತೂ ಇದೇ ತನ್ನ ಕೊನೆಯ ದಿನ ಎಂದುಕೊಂಡು ಅವಳನ್ನು ರೇಗಿಸಿ ಕಾಡಿಸಿ ಮನಸಾರೆ ನಗುತ್ತಾಳೆ. ಮಾರನೆಯ ದಿನ ಅವರೆಲ್ಲರಿಗೂ ಹೇಳಿ ಮನೆಯ ಕಡೆ ಹೊರಡುವ ಋತ್ವಿ ಮೊದಲು ಹೋಗಿದ್ದು ಮೆಡಿಕಲ್ ಸ್ಟೋರ್ಗೆ. ಸರ್ ಪಾಯ್ಸನ್ ಕೊಡಿ ಎಂದು ಇವಳು ಕೇಳಿದ ರೀತಿಗೆ ಮೆಡಿಕಲ್ ಸ್ಟೋರ್ನವರೇ ಗಾಬರಿ ಬೀಳುತ್ತಾರೆ. ಅವರು ಹಾಗೆಲ್ಲ ಪಾಯ್ಸನ್ ಕೊಡುವ ಹಾಗಿಲ್ಲ ಮೇಡಮ್, ಡಾಕ್ಟರ್ ಚೀಟಿ ಬೇಕು ಎಂದಾಗ, ಹಾಗಾದರೆ 3 ಶೀಟ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಡಿ ಎಂದು ಸಾಧಾರಣವಾಗಿಯೇ ಕೇಳುತ್ತಾಳೆ ಋತ್ವಿ. ಅದಕ್ಕೂ ಅವನು ಅಡ್ಡಡ್ಡ ತಲೆಯಾಡಿಸಿ ಡಾಕ್ಟರ್ ಚೀಟಿ ಬೇಕು ಎಂದಾಗ, ಹೋಗಲಿ ಇಲಿ ಔಷಧಿ ಕೊಡಿ, ಅದಕ್ಕೂ ಡಾಕ್ಟರ್ ಚೀಟಿ ಬೇಕಾ ಎಂದು ಗದರಿ ಇಲಿಯ ಔಷಧಿ ಖರೀದಿ ಮಾಡಿ ಬೇಕರಿಗೆ ಹೋಗಿ ಬ್ರೆಡ್ ಮತ್ತು ಮ್ಯಾಂಗೋ ಜ್ಯೂಸ್ ಕೂಡ ತೆಗೆದುಕೊಂಡು ಬರ್ತಾಳೆ. ಕೊನೆಯ ಬಾರಿ ಎನ್ನುವಂತೆ ಮತ್ತೊಮ್ಮೆ ರಿಚಿಗೆ ಕರೆ ಮಾಡಿ ಅದು ಕನೆಕ್ಟ್ ಆಗದೆ ಹೋದಾಗ ತನ್ನ ಕುಟುಂಬದ ಫೋಟೋ ನೋಡಿ, ನಾನು ನಿನ್ನ ಹತ್ರ ಬರ್ತೀನಿ ಅಮ್ಮ ಎಂದ ಋತ್ವಿ, ನನ್ನ ಸಾವಿಗೆ ನನ್ನ ಚಿಕ್ಕಮ್ಮ, ಅಪ್ಪ, ಮಾವ, ಅತ್ತೆ ಮತ್ತು ಮೋಹಿತ್ ಕಾರಣ ಎಂದಷ್ಟೇ ಬರೆದು ದೊಡ್ಡದಾದ ಉಸಿರು ತೆಗೆದುಕೊಂಡು ನಿರಾಳವಾದ ನಿಟ್ಟುಸಿರು ಬಿಟ್ಟು, ಇಲಿಯ ಔಷಧಿ ಎಂದು ತಂದಿದ್ದ ಆಯಿಂಟ್ಮೆಂಟ್ನ ಬ್ರೆಡ್ಗೆ ಸವರಿ ಮತ್ತೊಂದಿಷ್ಟನ್ನು ಜ್ಯೂಸ್ನೊಳಗೆ ಮಿಕ್ಸ್ ಮಾಡಿ, ಅಯ್ಯೋ ಮಂಜುನಾಥ, ಇದೇನು ಇಷ್ಟು ಕೆಟ್ಟ ವಾಸನೆ, ಇದನ್ನು ಇಲಿಗಳು ತಾನೇ ಹೇಗೆ ತಿನ್ನುತ್ತವೆ, ನಾನು ಮೊದಲು ಜ್ಯೂಸ್ ಕುಡಿದು ಬಿಡ್ತೀನಿ, ಅದರಲ್ಲಿ ಮಾವಿನ ಹಣ್ಣಿನ ವಾಸನೆ ಬರುತ್ತೆ ಎಂದುಕೊಂಡು ಜ್ಯೂಸ್ನ ಬಾಯಿಗೆ ಸುರಿಯುವ ಹೊತ್ತಿಗೆ ಅವಳ ಫೋನ್ ರಿಂಗ್ ಆಗುತ್ತದೆ. ಯಾವುದೋ ಹೊಸ ನಂಬರ್ ಎಂದುಕೊಂಡು ಕರೆ ಸ್ವೀಕರಿಸಿದ ಹುಡುಗಿ ಅತ್ತಲಿನ ಧ್ವನಿ ಕೇಳಿ, ಅರೇ ರಿಚಿ ಸರ್ ನೀವಾ ಎನ್ನುತ್ತಾಳೆ. ಹುಡುಗಿಯ ಮುಖದಲ್ಲಿ ಹೊಸ ಆಶಾಕಿರಣ ಮೂಡಿತ್ತು. ಮಾರನೆಯ ದಿನ ಅಂದರೆ ಶನಿವಾರ ಸಂಜೆ 4ರ ಹೊತ್ತಿಗೆ ರುಷ್ನ ಆಫೀಸಿಗೆ ಬರ್ತಾಳೆ ಋತ್ವಿ. ಹತ್ತಿರ 1 ವಾರದ ನಂತರ ಬಂದ ಮುದ್ದು ಹುಡುಗಿಯನ್ನು ಕಂಡು ಆಫೀಸಿನ ಸ್ಟಾಫ್ ಎಲ್ಲರೂ ಅವಳನ್ನು ಸುತ್ತುವರೆದು ಯಾಕೆ ಕೆಲಸಕ್ಕೆ ಬರಲಿಲ್ಲ, ಏನಾಯಿತು ಎಂದೆಲ್ಲ ಕೇಳುವಾಗ ಸ್ವಲ್ಪ ಹುಷಾರಿರಲಿಲ್ಲ ಎಂದು ಸುಳ್ಳನ್ನೇ ಹೇಳುತ್ತಾಳೆ ಋತ್ವಿ. ಆದರೆ CCTVಯಲ್ಲಿ ಅವಳು ಬಂದುದನ್ನು ಕಂಡ ರುಷ್ ಇವಳು ಯಾವಾಗ ನನ್ನ ಕ್ಯಾಬಿನ್ಗೆ ಬರ್ತಾಳೆ ಎಂದು ಕಾಯುತ್ತಿದ್ದ. ಅವರೆಲ್ಲರಿಗೂ ತಿಳಿಸಿ ರುಷ್ನ ನೋಡಲು ಬರುವ ಋತ್ವಿ ಅವನ ಕ್ಯಾಬಿನ್ ಡೋರ್ ಪಡೆದು ಮೇ ಐ ಎನ್ನುವ ಮೊದಲೇ ಬಾರೇ ಇವಳೆ ಎನ್ನುತ್ತಾನೆ ರುಷ್. ಅವಳು ಒಳಗೆ ಬಂದ ಕೂಡಲೇ ಲೇ ಇವಳೆ ಕೊನೆಗೂ ಬಂದ್ಯಾ, ಹೇಗಿದ್ದೀಯಾ ಎನ್ನುವ ರುಷ್ನ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಋತ್ವಿ ತನ್ನ ಕೈಲಿದ್ದ ಬ್ರೀಫ್ ಕೇಸ್ನ ತೆರೆದು ಅವನೆದುರು ಇಟ್ಟು, ತಗೊಳ್ಳಿ ಸರ್ ನಿಮ್ಮ ದುಡ್ಡು, ಭರ್ತಿ 1 ಕೋಟಿ ಇದೆ, ಎಣಿಸಿಕೊಂಡು ಬಿಡಿ, ಹಾಗೆ ಆ ಕಾಂಟ್ರಾಕ್ಟ್ನ ಹರಿದು ಬಿಡಿ, ಇವತ್ತಿಗೆ ನಮ್ಮಿಬ್ಬರ ನಡುವಿನ ಎಲ್ಲ ಬಂಧವೂ ಕಳಚಿ ಹೋಯಿತು ಅಲ್ವಾ, ಇನ್ನು ನಾನು ನಿಮಗೆ ಏನು ಕೊಡುವ ಹಾಗಿಲ್ಲ, ನಿಮ್ಮಿಂದ ನನಗೆ ಬಿಡುಗಡೆ ಸಿಕ್ತು. ಇದೇ ನಮ್ಮಿಬ್ಬರ ಕೊನೆಯ ಭೇಟಿ. ನನ್ನ ಜೀವನದಲ್ಲಿ ನಾನು ಋಷ್ಯಂಕ್ ಚಟರ್ಜಿ ಎನ್ನುವ ವ್ಯಕ್ತಿಯನ್ನು ಭೇಟಿ ಮಾಡಿದ್ದೆ ಎನ್ನುವುದನ್ನು ನಾನು ಮರೆತು ಬಿಡ್ತೀನಿ, ನೀವು ಕೂಡ ಆವೆ ಎನ್ನುವ ನನ್ನನ್ನು ಮರೆತು ಬಿಡಿ ಎಂದರೆ ಇವನಿಗೆ ಹೈ ವೋಲ್ಟೇಜ್ ಕರೆಂಟ್ ಹೊಡೆದಂತೆ ಆಗಿತ್ತು. 1 ಕೋಟಿ ಅಂದರೆ ಸಾಮಾನ್ಯ ಅಲ್ಲ. ಇಷ್ಟು ದುಡ್ಡು ನಿಮಗೆ ಎಲ್ಲಿಂದ ಸಿಕ್ತು, ಯಾರು ಕೊಟ್ಟರು ಎಂದು ದಂಗಾಗಿ ಕೇಳಿದ ರುಷ್ ಒಡನೆಯೇ ತನ್ನ ಮೈ ಮೇಲೆ ಕೊಳ್ಳಿದ್ದೆವವನ್ನು ಆಹ್ವಾನಿಸಿಕೊಂಡು ಮೈಗೆ ಬೆಂಕಿ ಹೊತ್ತಿಕೊಂಡವನ ಹಾಗೆ ಕೋಪದಿಂದ ತಕ ತಕ ಕುಣಿಯಲು ಶುರು ಮಾಡಿ
ನಿಜ ಹೇಳೇ, ಈ ದುಡ್ಡು ಎಲ್ಲಿಂದ ಬಂತು, ಯಾರು ಕೊಟ್ಟರು? ನೋಡು ಋತ್ವಿ, ಸತ್ಯ ಹೇಳಿಬಿಡು, ನಿಂಗೂ ಗೊತ್ತು ನಾನು ಬ್ಯಾಡ್ ಬಾಯ್, ಮೊದಲೇ ನನಗೆ ಒಳ್ಳೆಯ ಇಮೇಜ್ ಇಲ್ಲ ಎನ್ನುತ್ತಾ ಅವಳ ತೋಳನ್ನು ಹಿಡಿದರೆ, ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ಹೇಳೋ ಅಗತ್ಯ ಇಲ್ಲ. ನಿಮಗೆ ಕೊಡಬೇಕಾಗಿದ್ದ ದುಡ್ಡು ಕೊಟ್ಟೆ, ನೀವು ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿದರೆ ಎನ್ನುವ ಭಯಕ್ಕೆ ನನ್ನ ಫೋನಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಂಡೆ. ಅಲ್ಲಿಗೆ ನಮ್ಮ ನಡುವಿನ ಲೆಕ್ಕಾಚಾರ ಫಿನಿಶ್. ನೌ ದೇರ್ ಈಸ್ ನಥಿಂಗ್ ಬಿಟ್ವೀನ್ ಯು ಆ್ಯಂಡ್ ಮೀ, ಆಲ್ ಓವರ್, ಓಕೆ? ಗುಡ್ ಬೈ ಮಿಸ್ಟರ್ ರುಷನ್ ಚಟರ್ಜಿ ಎನ್ನುತ್ತಾ ತನ್ನ ತೋಳನ್ನು ಬಿಡಿಸಿಕೊಂಡು ಒಂದು ನಿಮಿಷವೂ ಅಲ್ಲಿ ನಿಲ್ಲದೆ ಆಚೆಗೆ ಬರುತ್ತಾಳೆ ಋತ್ವಿ. ಅವಳ ಹಿಂದೆಯೇ ಬಂದವನು ಉಳಿದವರು ತನ್ನನ್ನು ನೋಡಿ ತಪ್ಪಾಗಿ ತಿಳಿದರೆ ಎಂದು ದವಡೆ ಬಿಗಿಯುತ್ತಾ, ನಿಂಗಿದೆ ಕಣೆ ಹಬ್ಬ, ಹೋಗು ಹೋಗು, ರಾತ್ರಿ ಎಣ್ಣೆ ಹಾಕ್ಕೊಂಡೆ ನಿನ್ನ ಮನೆಗೆ ಬರ್ತೀನಿ ಎನ್ನುತ್ತಾ ಕಿಟಕಿಯಿಂದ ನೋಡಲು ಋತ್ವಿ ಹತ್ತಿದ್ದು ಬೆನ್ಸ್ ಕಾರನ್ನು. ಯಾರ ಕಾರಿದು ಎಂದು ಆಶ್ಚರ್ಯದಿಂದ ರುಷ್ ಆಚೆಗೆ ಓಡುವ ಹೊತ್ತಿಗೆ ಋತ್ವಿ ಕುಳಿತಿದ್ದ ಕಾರು ಮುಂದೆ ಹೋಗಿಯಾಗಿತ್ತು. ತಾನಂದುಕೊಂಡಂತೆ ಸಂಜೆ ಹೊತ್ತಿಗೆ ಋತ್ವಿಯ ಮನೆಗೆ ಹೋದ ರುಷ್ಗೆ ಕಂಡಿದ್ದು ಬೀಗ ಹಾಕಿದ ಬಾಗಿಲು. ನಿವಿಯನ್ನು ಕೇಳೋಣ ಅಂದುಕೊಂಡ್ರೆ ಅವಳು ಫರ್ಹಾನ್ನ ಜೊತೆ ಅವರ ಕುಟುಂಬದವರ ಊರಿಗೆ ಹೋಗಿದ್ದಾಳೆ. ಹೊಸ ಮದುವೆ ಹೆಣ್ಣು ಬೇರೆ. ಹಾಗಾಗಿ ಸಂಜೆ ಅಲ್ಲಿಗೆ ಹೋದವನು ಅರ್ಧರಾತ್ರಿಯವರೆಗೂ ಅಲ್ಲಿಯೇ ಕಾದರೂ ಅವಳ ಸುಳಿವಿಲ್ಲ. ಜೊತೆಗೆ ಫೋನ್ ಕೂಡ ಸ್ವಿಚ್ ಆಫ್. ಮಾರನೆಯ ದಿನ ಭಾನುವಾರ ಕೂಡ ಇದೇ ಕತೆ. ಅವಳ ಸುಳಿವಿಲ್ಲ. ಆದರೆ ಭಾನುವಾರ ಮಧ್ಯಾಹ್ನ ಫರ್ಹಾನ್ನ ಮನೆಯಿಂದ ಹೊರಡುವ ಋತ್ವಿ, ಅಮ್ಮ ನಿಮಗೆ ಈಗ ಸ್ವಲ್ಪ ಪರವಾಗಿಲ್ಲ ಅಲ್ವಾ, ನಾನು ಮನೆಗೆ ಹೋಗ್ತೀನಿ ಎಂದಾಗ, ಆಯಿತು ಮಗಳೇ ಹೋಗಿ ಬಾ, ನಿನ್ನಿಂದ ತುಂಬ ಉಪಕಾರ ಆಯಿತು ಎನ್ನುವ ಫರ್ಹಾನ್ನ ಅಮ್ಮ ಅವಳು ರೆಡಿಯಾಗಲು ಹೋದಾಗ ರುಷ್ಗೆ ಕರೆ ಮಾಡಿ, ಇತ್ತೀಚೆಗೆ ಈ ಅಮ್ಮನನ್ನು ಮರೆತೇ ಬಿಟ್ಟೆ ನೀನು. ನಿನ್ನೆ ಫರ್ಹಾನ್ ಮತ್ತು ನಿವಿ ಹೋದ ಕೂಡಲೇ ನನಗೆ BP ಲೋ ಆಯಿತು ಗೊತ್ತಾ. ಆಗ ನಮ್ಮ ಋತ್ವಿ ಬಂದು ನನ್ನನ್ನು ಕಾಳಜಿ ಮಾಡಿದ್ದು. ಪಾಪ ಆ ಹುಡುಗಿ ನೆನ್ನೆ ಸಂಜೆಯಿಂದ ಇಲ್ಲೇ ಇತ್ತು, ಈಗ ಮನೆಗೆ ಹೋಗ್ತೀನಿ ಅಂತ ಇದ್ದಾಳೆ. ಎಷ್ಟು ಬೇಗ ನನ್ನನ್ನು ಮರೆತು ಬಿಟ್ಟೆ ನೀನು ಎಂದು ಸಣ್ಣದಾಗಿ ದೂರಲು, ಈಗ ಬರ್ತೀನಿ ಆಂಟಿ ಎಂದು ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಹೋಗುತ್ತಾನೆ ರುಷ್. ಆದರೆ ಅವನ ಶ್ರಮ ವ್ಯರ್ಥವಾಗಿತ್ತು. ಯಾಕೆಂದರೆ ಅವನು ಹೋಗುವ ಮುನ್ನವೇ ಋತ್ವಿ ಅಲ್ಲಿಂದ ಹೋಗಿದ್ದಳು. ಅಲ್ಲಿಗೆ ಹೋಗಿ ಮತ್ತೊಂದು ರೌಂಡ್ ಅವಳ ಮನೆಗೆ ಬರುವವನಿಗೆ ಕಂಡಿದ್ದು ಬೀಗ ಹಾಕಿದ ಬಾಗಿಲು. ತಲೆ ಕೆಟ್ಟಂತಾಗಿ ಹೋಗಿತ್ತು ಅವನಿಗೆ. ಈ ಹುಡುಗಿ ಏನು ಮಾಡ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ಮತ್ತೆ ಯಾವುದೋ ತೊಂದರೆಗೆ ಸಿಕ್ಕಿಬಿದ್ದಿದ್ದಾಳೆ ಅಷ್ಟೇ. ಒಂದು ಸಲ ನನ್ನ ಎದುರು ಬಾರೆ ಸಾಕು ಎಂದುಕೊಂಡವನು ಪೂರ್ತಿ ಬೆಂಗಳೂರನ್ನು ಸುತ್ತು ಹಾಕುವಾಗ ಅಲ್ಲಿ ಋತ್ವಿಗೆ ಅರಿಶಿನ ಶಾಸ್ತ್ರ ನಡೆಯುತ್ತಿತ್ತು. ಅವಳನ್ನು ಮದುವೆಯಾಗುವ ವರನಿಗೂ ಅವಳೆದುರು ಅರಿಶಿನ ಶಾಸ್ತ್ರ ನಡೆಯುತ್ತಿದ್ದರೂ ಅವನ ನೋಟವೆಲ್ಲ ಇದ್ದದ್ದು ನಿರ್ಭಾವುಕ ಮುಖದಲ್ಲಿ ಕುಳಿತಿದ್ದ ಋತ್ವಿ ಎನ್ನುವ ಸೌಂದರ್ಯದ ಖನಿಯ ಮೇಲೆಯೇ. ಕಥೆ ಮುಂದುವರಿಯುವುದು. ತುಂಬಾ ಕನ್ಫ್ಯೂಷನ್ ಆಗ್ತಾ ಇರಬಹುದು ಅಲ್ವಾ, ಜೊತೆಗೆ ಒಂದಷ್ಟು ಪ್ರಶ್ನೆ ಕೂಡ ಇರಬಹುದು. ಅವಳು ಸಾಯಲು ಹೊರಟಾಗ ಬಂದಿದ್ದು ರಿಚಿಯ ಕರೆ. ಜೊತೆಗೆ ಅವಳು 1 ಕೋಟಿ ಹಣ ತಂದು ಕೊಟ್ಟಿದ್ದಾಳೆ. ಅಲ್ಲಿಗೆ ಅವಳ ಆತ್ಮಹತ್ಯೆಯ ಯೋಚನೆ ನಿಂತು ಹೋಯಿತು ಅಂತ ಅರ್ಥ. ಆದರೆ ಅವಳಿಗೆ 1 ಕೋಟಿ ಕೊಟ್ಟಿದ್ದು ಯಾರಿರಬಹುದು? ಯಾರ ಜೊತೆಗೆ ಮದುವೆಗೆ ಸಿದ್ಧವಾಗಿ ಕುಳಿತಿರಬಹುದು ನಮ್ಮ ಋತ್ವಿ? ಹಾಗಾದರೆ ಬಾಟ್ಲಿ ಬೇಬಿ ಮತ್ತು ಎಣ್ಣೆ ಮಾಸ್ಟರ್ನ ನಡುವಿನ ಬಾಂಧವ್ಯ, ಬಂಧ, ಜಗಳ, ಗಲಾಟೆಯೆಲ್ಲ ಇಷ್ಟಕ್ಕೆ ಮುಗಿದು ಹೋಯ್ತಾ? ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ. ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ. ಎಲ್ಲಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ಧನ್ಯವಾದಗಳು.